ಏನು ದೇಶದಾದ್ಯಂತ ಸುದ್ದಿ ಮಾಡುತ್ತಿರುವಂತಹ SIR ವಿಚಾರ ಇರ್ಬೋದು, ಅದೇ ರೀತಿಯಲ್ಲೇ GBA ಚುನಾವಣೆ ಇರ್ಬೋದು, ಈ ವಿಚಾರಗಳಲ್ಲಿ ಸಂಬಂಧಪಟ್ಟಂತೆ ಏನು ಕಾಂಗ್ರೆಸ್ಸು ಏನು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರತಕ್ಕಂತಹ ಒಂದು JW ರೆಸಾರ್ಟ್ ಬಳಿ ಏನು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರತಕ್ಕಂಥದ್ದು. ಏನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಏನು JW ಪ್ರೆಸ್ಟೀಜ್ ರೆಸಾರ್ಟ್ನಲ್ಲಿ ನಾವಿರ್ತಕ್ಕಂಥದ್ದು. ಏನು ನಮ್ಮ ಬಲಭಾಗಕ್ಕೆ ನೋಡ್ತಾ ಇರ್ತಕ್ಕಂಥ ರೆಸಾರ್ಟ್ನ ಭಾಗಗಳಲ್ಲಿ JW ಮೀರಟ್ ಪ್ರೆಸ್ಟೀಜ್ ರೆಸಾರ್ಟ್ ಅಂತ ಹೇಳ್ತೀವಿ ಇದನ್ನು. ಇದು ದೇವನಹಳ್ಳಿಯ ಹೊರವಲಯ ಮತ್ತು ನಂದಿ ಬೆಟ್ಟದ ಮಧ್ಯದಲ್ಲಿರ್ತಕ್ಕಂಥ ಒಂದು ರೆಸಾರ್ಟ್ ಕೂಡ. ಈ ರೆಸಾರ್ಟ್ನಲ್ಲಿ ಈಗಾಗಲೇ ಏನು CM ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಎಲ್ಲ ಸಚಿವರು ಮತ್ತು ಸಂಸದರು, ಅದೇ ರೀತಿಯಲ್ಲಿ ಎಲ್ಲ KPCCಯ ಸದಸ್ಯರಿರ್ಬೋದು, ಎಲ್ಲ ಏನು ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಸಿದ್ದರಾಮಯ್ಯ ಅವರು ಸೇರಿದಂತೆ ಎಲ್ಲ ಸಚಿವರು ಕೂಡ ಏನು ಒಂದು ರೆಸಾರ್ಟ್ ಒಳಗಡೆ ಈಗಷ್ಟೇ ಒಳಗಡೆ ಹೋಗಿ ಸಭೆ ನಡೀತಾ ಇರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಅದೇ ರೀತಿಯಲ್ಲಿ ಸಾಕಷ್ಟು ಜನ ಎಂಟ್ರೆನ್ಸಲ್ಲೂ ಕೂಡ ಸಾಕಷ್ಟು ತಪಾಸಣೆಯನ್ನು ಮಾಡಿಕೊಂಡು ಈಗಾಗಲೇ ಒಂದು ಸಭೆಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಪ್ರಮುಖರಿಗೆ ಮಾತ್ರ ಒಳಗಡೆ ಕಾರುಗಳು ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು. ನಂತರ ಕೆಲವರಿಗೆಲ್ಲ ಇಲ್ಲೇ ಸ್ಟಾಪ್ ಮಾಡಿ ಮತ್ತೆ ಪಾರ್ಕಿಂಗ್ ಜಾಗ ಕಳಿಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಈಗಾಗಲೇ KPCC ಮತ್ತು ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲ ಕೂಡ ಈಗಾಗಲೇ ಏನು ಎಂಟ್ರೆನ್ಸಲ್ಲೇ ಒಂದು ತಪಾಸಣೆ ಮಾಡಿ ನಂತರ ಒಳಗಡೆ ದೃಶ್ಯಗಳನ್ನ ನೋಡ್ತಾ ಇರ್ತಕ್ಕಂಥದ್ದು. ಏನು CM ಈಗಾಗಲೇ ಗೇಟ್ ಮುಖಾಂತರ ಒಳಗಡೆ ಹೋಗಿ ಸಭೆಯಲ್ಲಿ ಈಗಾಗಲೇ ಸಭೆ ಆರಂಭ ಆಗಿರ್ತಕ್ಕಂಥದ್ದು. ಏನು ಇವತ್ತು SIR ಸಂಬಂಧಪಟ್ಟಂತೆ ಯಾವ ರೀತಿ ನಿರ್ಧಾರಗಳು ತಗೋಬೇಕು ಮತ್ತು ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ಕೇಂದ್ರದ BJP ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟಕ್ಕೆ ರೂಪುರೇಷೆಗಳು ಮಾಡ್ಕೋಬೇಕು ಅನ್ನೋ ಸಾಕಷ್ಟು ವಿಚಾರಗಳು ಸೇರಿದಂತೆ, ಅದೇ ರೀತಿಯಲ್ಲಿ ಏನು GBA ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಕೈಗೊಳ್ತಾ ಇರ್ತಕ್ಕಂಥದ್ದು. ಏನು ಸಭೆಯ ನಂತರ ಎಲ್ಲ ಹೊರಗಡೆ ಬಂದು ಏನು ಆಗಿದೆ ಅನ್ನೋದ್ರ ನಂತರ ಮಾಹಿತಿ ಗೊತ್ತಾಗಲಿದೆ. ಸಭೆಯ ನಂತರ CM ಸಿದ್ದರಾಮಯ್ಯನವರೇ ಮತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ ಮಾಹಿತಿ ಕೊಡಲಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಏನು ಈ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇರತಕ್ಕಂಥದ್ದು. ಏನು ಸಚಿವರು ಏನು ಸಂಸದರು, CM ಉಪಮುಖ್ಯಮಂತ್ರಿ ಎಲ್ಲ ಬಂದಿರೋದನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಇಲ್ಲಿ ಮಾಡಿಕೊಂಡಿರತಕ್ಕಂಥದ್ದು. ಇದೇ ರೀತಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗಲ್ಲಿ ಯಾವ ವಿಚಾರಗಳು, ಈ ಎರಡೇ ವಿಚಾರ ಅಲ್ಲ, ಸಾಕಷ್ಟು ಕೂಡ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ, ದೇಶದ ಮತ್ತು ರಾಜ್ಯದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ BJP ಸರ್ಕಾರಗಳ ವಿರುದ್ಧ ಇರ್ಬೋದು, ಅದೇ ರೀತಿ ದೊಡ್ಡ ಮಟ್ಟದ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಈ ರೀತಿಯಾದಂತಹ ಒಂದು ಸಮಸ್ಯೆಗಳ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರುವಂಥ ಕೂಡ ನಿರ್ಣಯಗಳು ಕೂಡ ಕೈಗೊಳ್ತಾ ಇರ್ತವೆ. ಅದೇ ರೀತಿಯಲ್ಲಿ ಇವತ್ತು ಏನಂತಂದರೆ CM ಸಿದ್ದರಾಮಯ್ಯ ಇರ್ಬೋದು, ಅವರು ಈಗಾಗಲೇ ಅವರ ನೇತೃತ್ವದಲ್ಲಿ ಅದರಲ್ಲಿ ಏನಂತಂದರೆ ರಾಜ್ಯ ಉಸ್ತುವಾರಿ ಏನಿದ್ದಾರೆ ಸುರ್ಜೇವಾಲಾ ಇದ್ದಾರೆ, ಸುರ್ಜೇವಾಲಾ ಕೂಡ ಈಗ ಪ್ರಮುಖವಾಗಿ ಭಾಗವಹಿಸಿರ್ತಕ್ಕಂಥದ್ದು. ಅವರು ಕೂಡ ಈಗ ಹೈ ವೋಲ್ಟೇಜ್ ಮೀಟಿಂಗಲ್ಲಿ ಭಾಗವಹಿಸಿ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಮತ್ತು ಸಚಿವರಿದ್ದಾರೆ ಅವರಿಗೆಲ್ಲ ಒಂದು ಕಿವಿ ಮಾತುಗಳನ್ನು ಹೇಳಿ ಇವತ್ತು ಏನು ಅಂತಂದರೆ ಆ ಒಂದು ನಿರ್ಣಯಗಳನ್ನು ಯಾವ ರೀತಿ ತಗೋಬೇಕು, ಸೂತ್ರವನ್ನು ಯಾವ ರೀತಿ ನಡೆಸಬೇಕು, ಚುನಾವಣೆಗಳನ್ನ ಯಾವ ರೀತಿ ಎದುರಿಸಬೇಕು, ಈ ರೀತಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಚರ್ಚೆಗೆ ಬಂದಿರತಕ್ಕಂಥದ್ದು. ಈ ವಿಚಾರದಂತೆ ಈ ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ನಂತರ ಒಂದು ಏನಾಗುತ್ತೆ ಅನ್ನೋದನ್ನು ಸಭೆಯ ನಂತರ ವಿಚಾರ ಗೊತ್ತಾಗಲಿದೆ. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.